ನಮಸ್ಕಾರ ಟೆನ್ಷನ್ ಎಟ್ 9 ಗೆ ಸ್ವಾಗತ. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಪಹಲ್ಗಾಮ್ನ ಕಾಡು ಪ್ರದೇಶದಲ್ಲಿ ಮುಂದುವರೆದ ಉಗ್ರರ ಕಣ್ಣಾಮುಚ್ಚಾಲೆ. 4 ಬಾರಿ ಭದ್ರತಾ ಪಡೆಗಳಿಗೆ ಉಗ್ರರ ಸುಳಿವು ಪತ್ತೆ. 1 ಬಾರಿ ಗುಂಡಿನ ಚಕಮಕಿ. ಉನ್ನತ ಮೂಲಗಳಿಂದ ಲಭ್ಯವಾದ ಮಾಹಿತಿ. ನರಮೇಧದಿಂದಾಗಿ ಉದ್ಭವಿಸಿದ ಯುದ್ಧದ ವಾತಾವರಣ. ಲಾಂಚ್ ಪ್ಯಾಡ್ಗಳಿಂದ ಬಂಕರ್ಗಳಿಗೆ ಶಿಫ್ಟ್ ಆದ ಉಗ್ರರು. ಪಾಕಿಸ್ತಾನದಿಂದಲೇ ಭಯೋತ್ಪಾದಕರಿಗೆ ಬಂಕರ್ಗಳಲ್ಲಿ ರಕ್ಷಣೆ. ಪಾಕ್ನಿಂದ ಮುಂದುವರಿತಾಲೇ ಇದೆ ಅಪ್ರಚೋದಿತ ಗುಂಡಿನ ದಾಳಿ. ಮಧ್ಯರಾತ್ರಿ ಮತ್ತೆ ಕದನ ವಿರಾಮ ಉಲ್ಲಂಘಿಸಿದ ಪಾಕ್ ಸೇನೆ. ಏಪ್ರಿಲ್ ತಿಂಗಳಲ್ಲಿ ಇದು 13ನೇ ಬಾರಿ ಕದನ ವಿರಾಮ ಉಲ್ಲಂಘನೆ. ವಿಶ್ವಸಂಸ್ಥೆಯಲ್ಲಿ ಭಾರತದಿಂದ ಆಕ್ರೋಶ. ನಾವು ಪಾಕಿಸ್ತಾನಕ್ಕೆ ಹೋಗೋದಕ್ಕಿಂತ ಇಲ್ಲೇ ಸಾಯ್ತೀವಿ. ಅಲ್ಲಿಗೆ ಕಳಿಸೋ ಬದಲು ನಮ್ಮನ್ನ ಇಲ್ಲೇ ಕೊಂದು ಬಿಡಿ. ಭಾರತ ತೊರೆಯಲು ಒಪ್ಪದ ಪಾಕಿಸ್ತಾನಿ ಉಗ್ರರ ಪತ್ನಿಯರು. ಪುನರ್ವಸತಿ ನೀತಿಯಡಿ ಕಾಶ್ಮೀರದಲ್ಲಿ ವಾಸ ಮಾಡ್ತಾ ಇರುವ ಹಲವು ಮಹಿಳೆಯರು. ಪಾಕ್ ಬಿಟ್ಟು ಭಾರತಕ್ಕೆ ಮರಳಿದ 1000 ಜನ. ಭಾರತದಿಂದ ಪಾಕಿಸ್ತಾನಕ್ಕೆ ಹೋದವರು 800 ಮಂದಿ. ವೀಸಾ ರದ್ದು ಹಿನ್ನೆಲೆ ಡೆಡ್ಲೈನ್ ಮುಗಿಯೋದ್ರೊಳಗೆ ಸ್ವದೇಶಗಳಿಗೆ ಮರಳಿದ ನಾಗರಿಕರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.